ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಇವತ್ತು ತಿಂಡಿ ಲೇಟಾಗಿ ತಿಂತಿದ್ದೀರಾ ಅಂತ ತಮಾಷೆಗೆ ಸುತ್ತಿ ಬಳಸಿ ಹಾಗೆ ಮಾತಾಡಿದೆ ಅಷ್ಟೇ. ನೆನೆ ನೈಟು ಸೆಲ್ಫ್ ಸರ್ವಿಸ್ ಇತ್ತು. ಸೆಲ್ಫ್ ಸರ್ವಿಸಾ ಅಂದ್ರೆ? ಮಾರ್ಕೆಟಿಂಗ್ ಡಿಸೈನಿಂಗ್ ಸಂಬಂಧಪಟ್ಟಂಗೆ ಕೆಲವೊಂದು ಕೆಲಸಗಳಿತ್ತು. ಅದನ್ನ ಇವತ್ತು ಕಾವೇರಿ ಮೇಡಮ್ಗೆ ತೋರಿಸ್ಬೇಕಾಗಿತ್ತು. ಹಾಗಾಗಿ ನೈಟ್ ಫುಲ್ ಕೆಲಸ ಇತ್ತು. ಅದರಿಂದ ಬೆಳಗ್ಗೆ ಲೇಟ್ ಆಗಿದ್ದು ತಿಂಡಿ ತಿನ್ನೋಕ್ಕಾಗದೆ ಬಾಕ್ಸ್ ತಗೊಂಡ್ ಬಂದೆ. ಓ ಓಕೆ, ಇವಾಗ ಒಂದು ಕೆಲಸ ಮಾಡೋಣ. ಏನು? ನಮ್ಮ ತಿಂಡಿ ಬಾಕ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೀವು ಮಾಡಿರೋ ತಿಂಡಿನ ನಾನು ತಿಂತೀನಿ, ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಮಾಡಿರೋ ತಿಂಡಿನ ನನ್ನ ಲೈಫಲ್ಲಿ ಸ್ಪೆಷಲ್ಲಾಗಿ ಬಂದಿರೋ ನೀವು ತಿನ್ನಿ. ಸ್ಪೆಷಲ್ ಪರ್ಸನಾ? ಏನ್ರಿ ನಿಮ್ಮ ಮಾತಿನ ಅರ್ಥ? ಅಂದರೆ ನನ್ನ ಡಿಫಿಕಲ್ಟ್ ಟೈಮಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲ ಅಂದರೂ ಬಂದು ನನಗೆ ಹೆಲ್ಪ್ ಮಾಡಿ ನನ್ನ ಕೆಲಸ ಉಳಿಸಿ ನನಗೆ ಫ್ರೆಂಡ್ ಆದ್ರಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಇವತ್ತಿನ ಕಾಲದಲ್ಲಿ ಪರಿಚಯ ಇರೋರೇ, ಸಂಬಂಧ ಇರೋರೇ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ಹಿಂದೆ ಮುಂದೆ ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಸಹಾಯ ಮಾಡಿದ್ದೀರಾ. ಸೊ ಅದಕ್ಕೆ ಹಾಗೆ ಹೇಳಿದೆ. ನನ್ನ ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ತಿಂಡಿ. ಓಕೆ. ಇದೇನ್ರಿ ಊಟನ ತಿಂಡಿ ತರ ತಂದಿದ್ದೀರಾ? ಮೋನಿಕಾ, ಊಟ ಆದ್ರೇನು ತಿಂಡಿ ಆದ್ರೇನು ಎಲ್ಲ ಹೋಗೋದು ಹೊಟ್ಟೆಗೆ ಅಲ್ವಾ, ತಿನ್ನಿ. ಆ್ಯಂಡ್ ಇವಾಗ ನಾನು ತಂದಿರೋ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಮಧ್ಯಾಹ್ನ ಇಬ್ಬರು ರೆಸ್ಟೋರೆಂಟ್ಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ. ಏನ್ ಸ್ಪೆಷಲ್? ಬೆಳಗ್ಗೆನೆ ಇಷ್ಟೊಂದು ಅಡುಗೆ ಮಾಡಿ ತಂದಿದ್ದೀರಾ? ಇವತ್ತು ನಮ್ಮ ಮಾವನ ಕಾರ್ಯ ಇತ್ತು. ಹಾ? ಮಾವನ? ಹಾಗಿದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ? ನಿಮ್ಗೆ ಹೆಂಡತಿ ಇದ್ದಾಳ? ಅದು ನಿಮ್ಮನ್ನೇ ಕೇಳ್ತಾ ಇರೋದು. ನಿಮಗ್ ಮದ್ವೆ ಆಗಿದ್ಯಾ? ಮೋನಿಕಾ, ಇವಾಗ ಅದೆಲ್ಲ ಯಾಕೆ, ಬಿಟ್ಬಿಡಿ. ಕೇಳಿದ್ದಕ್ಕೆ ಉತ್ತರ ಕೊಡಿ. ಹೌದು. ಇದನ್ನ ಯಾಕೆ ಇಷ್ಟು ದಿನ ನನ್ನ ಹತ್ರ ಹೇಳಿಲ್ಲ? ಅದು ಹೇಳಿದಿದ್ರೆ ನನ್ನ ಹತ್ರ ಮಾತಾಡ್ತಿರೋ ಇಲ್ವೋ ಅಂತ ಟೆನ್ಷನಲ್ಲಿ ಹೇಳಲಿಲ್ಲ ಅಷ್ಟೇ. ನೀವು ನಿಮ್ಮ ಮದ್ವೆ ಆಗಿರೋ ವಿಚಾರ ಹೇಳೋದಕ್ಕೂ ನಾನ್ ನಿಮ್ಮ ಹತ್ರ ಮಾತಾಡ್ತಿರೋದಕ್ಕೂ ಏನ್ ಸಂಬಂಧ? ಇವತ್ತಿನ ಹುಡುಗರಿಗೆ ಫ್ಯಾಮಿಲಿ ಮ್ಯಾನ್ಗಿಂತ ಸಿಂಗಲ್ ಆಗಿರೋ ಸೂಪರ್ ಮ್ಯಾನ್ ಇಷ್ಟ ಆಗ್ತಾನಲ್ವಾ, ಅದಕ್ಕೆ. ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ? ತಗೊಳ್ಳಿ, ನೀರು ಕುಡೀರಿ. ಈಗ ಓಕೆನಾ? ಓಕೆ, ಐಮ್ ಓಕೆ. ನಿಮ್ಮಿಂದ ಈ ಥರ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದಕ್ಕೆ ಸಡನ್ನಾಗಿ ಇದೆ ಭಗ್ಗನ್ಬಿಡ್ತು. ಸದ್ಯ ಹೃದಯ ಬಾಯಿಗೆ ಬರಲಿಲ್ಲ. ನೀವ್ ಹೇಳಿದ ಮಾತು ಹಾಗೆ ಇತ್ತು, ನನಗೂ ಹಾಗೆ ಆಯ್ತು. ಮದ್ವೆ ಆಗಿರೋರ್ನೇ ಲವ್ ಮಾಡಿ ಹಳೆ ಪೇರ್ಗೆ ಡೈವೋರ್ಸ್ ಕೊಡ್ಸಿ ಮತ್ತೆ ಮದ್ವೆ ಆಗ್ತಿರೋ ಈ ಕಾಲದಲ್ಲಿ ನೀವ್ ಹೀಗೆ ಹೇಳಿದ್ರೆ ನಾನೇನ್ ಹೇಳ್ಬೇಕು? ಹಾಗಿದ್ರೆ ನೀವು ನನ್ನ ಲವ್ ಮಾಡ್ತಿದ್ದೀರಾ? ತೋಳಿ ನಿಧಾನ ನಿಧಾನ ಇನ್ನೊಂದು ಸ್ವಲ್ಪ ಕುಡಿತೀರಾ?
ಅಯ್ಯೋ ರೀ, ಹಾಗೆ ನೋಡ್ಬೇಡಿ, ಸುಮ್ಮನೆ ಹಾಗೆ ತಮಾಷೆ ಕೇಳಿದೆ ಅಷ್ಟೇ. ನೀವು ಕೇಳಿದ್ ನೋಡಿ ನನಗೂ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಮದ್ವೆ ಆಗೋದಕ್ಕೆ ಈ ಕಾಲದಲ್ಲಿ ಯೋಚನೆ ಮಾಡಲ್ಲ, ಅಂಥದ್ರಲ್ಲಿ ಫ್ರೆಂಡ್ಶಿಪ್ ಮಾಡಕ್ ಯಾಕೆ ಯೋಚನೆ ಮಾಡ್ಬೇಕು ಅಂತ ಕೇಳಕ್ ಬಂದೆ. ಓಹ್ ಹೌದಾ, ಅಷ್ಟೇನಾ? ಓಕೆ ಸರಿ, ನಿಮ್ ಹೆಂಡತಿ ಫೋಟೋ ತೋರಿಸಿ. ಯಾಕೆ ತೋರಿಸಿ ಮೋನಿಕಾ, ಅದೆಲ್ಲ ಇವಾಗ ಯಾಕೆ? ತೋರಿಸಿ ಅಂದೆ ತಾನೆ, ತೋರಿಸಿ. ಪರವಾಗಿಲ್ಲ ರೀ, ನಿಮ್ ಹೆಂಡತಿ ಸಿಂಪಲ್ ಆಗಿ ಹೋಮ್ಲಿ ಆಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವಳು ನೋಡೋದಕ್ಕಷ್ಟೇ ಚೆನ್ನಾಗಿ ಕಾಣೋದು, ಒಳಗಡೆ ಕಾಣದೇ ಇರೋ ಇನ್ನೊಂದು ಮುಖ ಇದೆ ಅವಳಿಗೆ. ಗಂಡಸ್ರಂದ್ರೇನೆ ಆಗಲ್ಲ, ಒಂಥರ ಸೈಕೋ ಅವಳು. ಟೀಗೆ ಖಾರ ಹಾಕ್ತಾಳೆ, ರೈಸ್ಗೆ ಸಕ್ಕರೆ ಹಾಕ್ತಾಳೆ, ಕೇಳಿದ್ರೆ ಇದು ವೆರೈಟಿ ಅಂತ ಹೇಳ್ತಾಳೆ, ಒಂಥರ ವಿಚಿತ್ರವಾಗಿ ಅಡುಗೆ ಮಾಡ್ತಾಳೆ. ನಾನೇನಾದ್ರೂ ತಿಂದಿಲ್ಲ ಅಂದ್ರೆ ನೀನ್ ನನಗೆ ಟಾರ್ಚರ್ ಕೊಡ್ತಿದ್ಯಾ, ಸೂಸೈಡ್ ಲೆಟರ್ ಬರ್ದಿಟ್ಟು ಸತ್ತೋಗ್ಬಿಡ್ತೇನೆ ಅಂತಾಳೆ. ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಒಂಥರ ಆಸ್ಪತ್ರೆಗೆ ಎಂಟ್ರಿ ಆದಾಗ ಫೀಲ್ ಆಗತ್ತೆ. ಆಮೇಲೆ ಬೆಳಗ್ಗೆ ಆಫೀಸಿಗೆ ಹೊರಡ್ಬೇಕಾದ್ರೆ ಡಿಸ್ಚಾರ್ಜ್ ಆದಾಗ ಫೀಲ್ ಆಗತ್ತೆ ರೀ. ಅಯ್ಯೋ ದೇವ್ರೆ, ಹಾಗಿದೆ ರೀ ನನ್ನ ಪರಿಸ್ಥಿತಿ. ಹಾಗಿದ್ರೆ ಈ ಅಡ್ಗೆ ಎಲ್ಲ ಚೆನ್ನಾಗಿಲ್ವಾ? ಮತ್ತ್ಯಾಕ್ ನನಗ್ ತಂದ್ರಿ? ಅವಳ ಅಪ್ಪಂಗೋಸ್ಕರ ಕರೆಕ್ಟಾಗಿ ಅಡುಗೆ ಮಾಡಿರ್ತಾಳೆ, ಅವಳು ತಿನ್ನಕ್ಕೂ ಕರೆಕ್ಟಾಗಿ ಮಾಡ್ಕೊಂಡಿರ್ತಾಳೆ. ನಾನ್ ತಿನ್ನಕ್ ಮಾತ್ರ ವಿಚಿತ್ರವಾಗಿ ಅಡುಗೆ ಮಾಡ್ತಾಳೆ ರೀ. ಅವ್ರಿಗೆ ಹೇಳೋರು ಯಾರು ಇಲ್ವಾ? ದೊಡ್ಡವ್ರಿಗೆ ಹೇಳಿ ಬುದ್ಧಿ ಹೇಳಿಸ್ಬೇಕಿತ್ತು. ಯಾರಿಗ್ರಿ ಹೇಳೋದು? ಅವಳು ಹುಚ್ಚಾಟಕ್ಕೆ ಮಾವ ಗುಟಕ್, ಅವಳು ತಂಗಿ ಯಾವನ ಮುದ್ಗುನ್ ಮದ್ವೆ ಆಗಿ ಹೋದ್ಲು. ಇನ್ನವ್ರಮ್ಮ ಜೀವ ಇದ್ರು ಗೊಂಬೆ ತರ ಟಾರ್ಚರ್ ಸಹಿಸ್ಕೊಂಡು ಕಲ್ಲಾಗ್ಬಿಟ್ಟಿದ್ದಾರೆ. ನಾನೇ ರೀ ಮಧ್ಯದಲ್ಲಿ ಸಿಗಾಕೊಂಡು ಮುಳ್ಳಾಗಿರಕ್ಕೂ ಆಗದೆ, ಕಲ್ಲಾಗಿರಕ್ಕೂ ಆಗದೆ, ಕಾಯಾಗಿರಕ್ಕೂ ಆಗದೆ, ಹಣ್ಣಾಗಿರಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಒಂಥರ ನರಕ ಯಾತ್ರೆ ಅನುಭವಿಸ್ತಾ ಇದ್ದೀನಿ ರೀ. ದೊಡ್ಡವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದು ಅಂತ. ಅಲ್ಲ, 4 ಅಡಿ ಇಲ್ಲ 40 ಆಟಗಳಾಡ್ತಾನೆ. ಹೆಂಗೋ ಇವನ್ ಬಗ್ಗೆ ಸತ್ಯ ಗೊತ್ತಿರೋದ್ರಿಂದ ಬಚಾವಾದೆ, ಇಲ್ಲ ಅಂದ್ರೆ ಇವನ್ ಡ್ರಾಮಾ ನೋಡಿ ನಾನೇ ಮೋಸ ಹೋಗ್ಬಿಡ್ತಿದ್ದೆ. ಆದಿ, ಅಳ್ಬೇಡಿ, ನೀವೇನು ಯೋಚನೆ ಮಾಡಬೇಡಿ, ಕೊನೆವರೆಗೂ ನಾನು ನಿಮ್ ಜೊತೆ ಇರ್ತೀನಿ.